ಎಲ್ರಿಗೂ ನಮಸ್ತೆ. ಒಬ್ಬ ವ್ಯಕ್ತಿ ಮನೆಯ ಹೊರಗಡೆ ಬಂದು ಏನನ್ನೋ ಹುಡುಕ್ತಾ ಇರ್ತಾನೆ. ಆಗ ಅದೇ ದಾರಿಯಲ್ಲಿ ಹೋಗುವ ವ್ಯಕ್ತಿ ಕೇಳ್ತಾನೆ, ಏನು ಹುಡುಕ್ತಾ ಇದ್ದೀ ಅಂತ. ಆಗ ಇವನು ಹೇಳ್ತಾನೆ, ನಾನು ಮನೆಯ ಒಳಗೆ ಕೆಲಸ ಮಾಡ್ತಾ ಇದ್ದೆ, ಆಗ ನನ್ನ ಸೂಜಿ ಕಳೆದು ಹೋಯಿತು, ಆದರೆ ಅಲ್ಲಿ ಬೆಳಕಿಲ್ಲ, ಹಾಗಾಗಿ ಹೊರಗೆ ಬಂದು ಬೆಳಕಲ್ಲಿ ಹುಡುಕ್ತಾ ಇದ್ದೇನೆ ಅಂತ. ಹಾಗೆ ಇವನು ಮತ್ತೆ ಹೇಳ್ತಾನೆ, ನೋಡಪ್ಪ, ಸೂಜಿ ಕಳೆದದ್ದು ಒಳಗೆ, ಬೆಳಕಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಬೆಳಕನ್ನು ಸೃಷ್ಟಿ ಮಾಡಬೇಕು ಅಥವಾ ದೀಪನ ಹಚ್ಚಬೇಕು, ಅಲ್ಲಿ ಹುಡುಕಬೇಕು, ಇಲ್ಲಿ ಹೊರಗೆ ಬಂದು ಹುಡುಕಿ ಏನು ಪ್ರಯೋಜನ ಇಲ್ಲ ಅಂತ. ತನ್ನ ತಪ್ಪನ್ನು ಅರಿತ ಆ ವ್ಯಕ್ತಿ ಮನೆಯ ಒಳಗೆ ಹೋಗ್ತಾನೆ, ದೀಪವನ್ನು ಹಚ್ಚುತ್ತಾನೆ, ದೀಪದ ಬೆಳಕಲ್ಲಿ ಆ ಸೂಜಿಯನ್ನ ಕಾಣ್ತಾನೆ, ಸೂಜಿ ಸಿಗ್ತದೆ, ಸಂತೋಷವಾಗ್ತದೆ. ಈ ಕತೆ ಒಂದು ವಿಶೇಷ ಮತ್ತು ವಿಶಿಷ್ಟ. ಇದರ ತಾತ್ಪರ್ಯವನ್ನು ನಾನು ಮುಂದೆ ನಿಮಗೆ ಹೇಳ್ತೀನಿ. ನಮಗೆ ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ನಾವು ತಿನ್ನುವ ಆಹಾರ ಅತ್ಯಂತ ಮುಖ್ಯ. ತಿನ್ನುವ ಪ್ರತಿಯೊಂದು ಆಹಾರದ ಬಗ್ಗೆ ನಮಗೆ ಗಮನ ಇರಬೇಕು. ಅದನ್ನು ಯಾಕೆ ತಿಂತೇವೆ ಅಂತ ಎಂಬ ಯೋಚನೆ ಇರಬೇಕು. ಒಳ್ಳೆಯ ಆಹಾರ ನಮಗೆ ಆರೋಗ್ಯವನ್ನು ಕೊಡಬಹುದು. ಅದೇ ರೀತಿ ಆಹಾರ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಅದು ನಮಗೆ ಅನಾರೋಗ್ಯವನ್ನು ಕೊಡಬಹುದು. ಮುಂದೆ ಮನಸ್ಸಿನಲ್ಲಿ ಬರುವ ಆಲೋಚನೆಗಳು ಸರಿಯಾಗಿಲ್ಲ ಅಂತ ಹೇಳಿದ್ರೆ ನಮಗೆ ಯಾವುದರಲ್ಲಿಯೂ ಪ್ರೋಗ್ರೆಸ್ ಆಗಲಿಕ್ಕೆ ಆಗುವುದಿಲ್ಲ. ಹಾಗಂತ ಹೇಳಿ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮ್ಮ ಹತ್ರ ಸಾಧ್ಯವಿಲ್ಲ. ಸಕಾರಾತ್ಮಕ ಆಲೋಚನೆಗಳನ್ನು ತರುವುದರ ಮೂಲಕ ಮನಸ್ಸನ್ನು ಸರಿ ದಾರಿ ಹತ್ರ ಕೊಂಡೋಗಬಹುದು. ಹಾಗಾಗಿ ಮನಸ್ಸಿನ ಆರೋಗ್ಯವು ಅತ್ಯಂತ ಮುಖ್ಯ. ಮತ್ತೊಂದು ನಿದ್ರೆ. ಯಂಗ್ ಜನರೇಷನ್ಗೆ, ಯಂಗ್ ಅಡಲ್ಟ್ಸಿಗೆ, ಯವನಸ್ಥರಿಗೆ 8 ಗಂಟೆಗಳ ನಿದ್ರೆ ಸಾಮಾನ್ಯವಾಗಿ ಬೇಕಾಗ್ತದೆ. ಇದು ಮನಸ್ಸಿನ ಆರೋಗ್ಯಕ್ಕೆ ತುಂಬ ಮುಖ್ಯ. ಮನಸ್ಸಿನ ಮೆಮೊರಿಗಿರ್ಬೋದು ಅಥವಾ ತಾಳ್ಮೆಗಿರ್ಬೋದು. ಅದಲ್ಲದೆ ಶರೀರದ ಬೆಳವಣಿಗೆ, ಮಾಂಸಗಳ ಬೆಳವಣಿಗೆಗೆ, ಶರೀರವನ್ನು ರಿಪೇರಿ ಮಾಡಲಿಕ್ಕೆ ಈ ನಿದ್ರೆ ಎಂಬುದು ಅತ್ಯಂತ ಮುಖ್ಯ. ಇದರ ಜೊತೆಗೆ ಎಕ್ಸಸೈಸ್, ಒಳ್ಳೆಯ ಭಾವನೆಯನ್ನು ಬೆಳೆಸಿಕೊಳ್ಳುವುದು, ಸಮಾಜದಲ್ಲಿ ಸರಿಯಾಗಿ ಹೊಂದಿಕೊಂಡು ಹೋಗುವುದು, ಇದೆಲ್ಲವೂ ಆರೋಗ್ಯಕ್ಕಾಗಿ ಮುಖ್ಯವಾಗ್ತದೆ. ನಾನು ಇವೆಲ್ಲ ವಿಷಯಗಳ ಮಧ್ಯ ಮನಸ್ಸನ್ನೇ ಯಾಕೆ ತಂದೆ ಅಂತ ಹೇಳಿದ್ರೆ, ನಾನು 6ನೇ ಕ್ಲಾಸಲ್ಲಿ ಓದ್ತಾ ಇರಬೇಕಾದ್ರೆ ನನಗೊಂದು ವಿಶೇಷವಾದ ಕ್ವಶನ್ ಬರ್ತಾ ಇತ್ತು ಯಾವಾಗಲೂ. ಇದೇ ದಾರಿಯಲ್ಲಿ, ಅಂದರೆ ಈ ದೇಶವನ್ನು ಬಿಟ್ಟು ಇನ್ನೊಂದು ದೇಶವನ್ನು ದಾಟಿ ಮುಂದೆ ಹೋಗ್ತಾ, ಈ ಗ್ರಹವನ್ನು ಬಿಟ್ಟು ಮತ್ತೊಂದು ಗ್ರಹ, ಹಾಗೆ ಹೋಗ್ತಾ ಹೋಗ್ತಾ ಸೂರ್ಯನನ್ನು ದಾಟಿ ಇದೇ ಸ್ಟ್ರೈಟ್ ಲೈನಲ್ಲಿ ಮುಂದೆ ಹೋದ್ರೆ ಎಲ್ಲಿ ಹೋಗ್ಬೋದು? ಆಗ ನನಗೆ ಅರ್ಥ ಆಗಿದೆ, ಈ ದಾರಿಯಲ್ಲಿ ಸ್ಟ್ರೈಟ್ ಹೋದರೆ ಇದಕ್ಕೆ ಎಂಡ್ ಅಂತ ಇಲ್ಲ, ಇಟ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಅಂತ. ಬಟ್ ಅದನ್ನು ಅರ್ಥ ಮಾಡ್ಕೊಳ್ಳುವಷ್ಟು ವ್ಯವಧಾನ, ವಿವೇಚನೆ ನನಗಿರಲಿಲ್ಲ. ಆಗ ಮುಂದೆ ಬೆಳೀತಾ ಇದ್ದ ಹಾಗೆ ನನಗೆ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೇಕು, ಮನಸ್ಸು ಅಗಾಧವಾದ ಶಕ್ತಿಯನ್ನು ಹೊಂದಿದೆ ಎಂಬ ಯೋಚನೆಗಳು ಬರ್ತಾ ಇತ್ತು. ಸೆಕೆಂಡ್ PUC ಆದ ನಂತರ BAMS, ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಅಂಡ್ ಸರ್ಜರಿಯನ್ನು SDM ಕಾಲೇಜ್ ಹಾಸನದಲ್ಲಿ ಕಲಿತೆ. ಆನಂತರ ಮಾಸ್ಟರ್ಸ್ MD ಅನ್ನು, ಆಯುರ್ವೇದದಲ್ಲಿ MD ಅನ್ನು SDM ಕಾಲೇಜ್ ಉಡುಪಿಯಲ್ಲಿ ಕಲಿತೆ. ನುರಿತ ಗುರುಗಳ ಅಂಡರ್ ನಾನು ಕಲಿತಾ ಇರಬೇಕಾದ್ರೆ ಯಾವಾಗಲೂ ಈ ಯೋಚನೆ ನನಗೆ ಬರ್ತಾ ಇತ್ತು, ಮನಸ್ಸಿನ ಬಗ್ಗೆ ತಿಳ್ಕೊಳ್ಬೇಕು, ಮನಸ್ಸನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿ. ಮುಂದೆ ಕಲಿತ ನಂತರ ಅಲ್ಲಿ ಕಲಿತು ಆಸ್ ಎ ಜಾಬಿಗಾಗಿ ನಾನು ಆಳ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮೂಡುಬಿದ್ರೆಯಲ್ಲಿ ನನ್ನ ವೃತ್ತಿ ಜೀವನವನ್ನು ಆರಂಭ ಮಾಡಿದೆ. ಆಳ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾದ್ರೆ ಮುಂದೆ ಮಾನಸ ರೋಗ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡುವ ಅವಕಾಶ ಸಿಗ್ತದೆ. ಮನಸ್ಸನ್ನು ಎಕ್ಸ್ಪ್ಲೋರ್ ಮಾಡುವಂಥ ಎಷ್ಟೋ ಅವಕಾಶಗಳು ನನಗೆ ಸಿಗ್ತದೆ. ಮುಂದೆ ಅದೇ ಡಿಪಾರ್ಟ್ಮೆಂಟಿನ HOD ಆಗಿ ಕೆಲಸ ಮಾಡ್ತೇನೆ. ಆಗ ಆಯುರ್ವೇದದಲ್ಲಿ ನಮ್ಮ ಜೀವನದ ಸಮತೋಲನವನ್ನು, ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೋದು, ನಾವು ತಿನ್ನುವ ಆಹಾರ, ನಮ್ಮ ಮನಸ್ಸು ಮತ್ತು ನಮ್ಮ ನಿದ್ರೆ, ಯೋಗ, ಎಕ್ಸಸೈಸ್ ಎಷ್ಟು ಮುಖ್ಯ ಎಂಬುದನ್ನು ನಾನು ಅರಿತಾ ಹೋಗ್ತೇನೆ. ದಿನಚರ್ಯ ಅಂತ ಒಂದು ಕಾನ್ಸೆಪ್ಟ್ ಬರ್ತದೆ. ಅಂದರೆ ಒಂದು ದಿನದಲ್ಲಿ ಮಾಡುವ ಎಲ್ಲ ಚರ್ಯೆಗಳು, ಎಲ್ಲ ಕೆಲಸಗಳು, ಎಷ್ಟೊತ್ತಿಗೆ ಎದ್ದೇಳಬೇಕು, ಯಾವಾಗ ಊಟ ಮಾಡಬೇಕು, ಯಾವ ರೀತಿ ಊಟ ಮಾಡಬೇಕು, ಈ ರೀತಿ ಯಾರು ಒಂದು ಕ್ರಮಬದ್ಧವಾದ ದಿನಚರಿಯನ್ನು ಆಚರಿಸ್ತಾರೆ
ಅವರಿಗೆ ರೋಗಗಳು ತುಂಬ ಕಮ್ಮಿ ಆಗ್ತದೆ. ಮತ್ತೊಂದು ಋತುಚರ್ಯ ಅಂತ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಅಂದರೆ ಬೇರೆ ಬೇರೆ ಋತುಗಳಲ್ಲಿ ಈ ಎನ್ವೈರ್ಮೆಂಟ್, ವಾತಾವರಣ ಏನಿದೆ, ನೇಚರ್ ಏನಿದೆ, ಅದು ಚೇಂಜ್ ಆಗ್ತಿರ್ತದೆ. ಅದೇ ರೀತಿ ನಮ್ಮ ಬಾಡಿಯೂ ಚೇಂಜ್ ಆಗ್ತದೆ. ಬಾಡಿ ಅದು ನಮ್ಮ ದೇಹದಲ್ಲಿರುವ ವಾತಪಿತ್ತ ದೋಷಗಳು, ವಾತಪಿತ್ತ ಕಫ ದೋಷಗಳು ವ್ಯತ್ಯಾಸವನ್ನು ಹೊಂದುತ್ತದೆ, ಅದು ಪ್ರಕೃತಿಗೆ ಅನುಗುಣವಾಗಿ. ಹಾಗೆ ಅತ್ಯಂತ ಮಳೆಗಾಲದಲ್ಲಿ ಏನು ತಿನ್ನಬೇಕು, ಏನು ಆಹಾರ ತಗೊಳ್ಬೇಕು, ಚಳಿಗಾಲದಲ್ಲಿ ಹೇಗೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡಿಕೊಳ್ಬೇಕು, ಈ ಎಲ್ಲ ವಿಷಯಗಳನ್ನು ವಿಸ್ತಾರವಾಗಿ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಇದನ್ನು ಪಾಲಿಸ್ತಾ ಹೋದರೆ ನಮಗೆ ರೋಗರಹಿತವಾಗಿ ಬದುಕುವುದನ್ನು ಕಲಿಯುವುದು. ಇದರ ಜೊತೆಗೆ ಪಂಚಕರ್ಮವನ್ನು ಹೇಳಿದ್ದಾರೆ. ಅಭ್ಯಂಗ ಇರಬಹುದು, ಅಥವಾ ದೇಹದ ಶೋಧನೆ ಇರಬಹುದು. ನಾವು ತಿಂದ ಆಹಾರದಲ್ಲಿ ಉಂಟಾದ ಎಲ್ಲ ಕಲ್ಮಶಗಳನ್ನು ದೇಹದಿಂದ ತೆಗಿಬೇಕು ಅಂದರೆ ಅದನ್ನು ಶೋಧನದ ಮೂಲಕ ತೆಗಿಬಹುದು. ಇವತ್ತು ಇಡೀ ವರ್ಲ್ಡ್ ಇಲ್ಲಿ ಹೆಚ್ಚಿನವರು ಹೇಳ್ತಾ ಇದ್ದಾರೆ, ಡಿಟಾಕ್ಸ್ ಅಂತ ಒಂದು ಕಾನ್ಸೆಪ್ಟ್ ಅನ್ನು ಹೇಳ್ತಾ ಇದ್ದಾರೆ. ಅಂದರೆ ಬಾಡಿಯಲ್ಲಿರುವ ಕಲ್ಮಶವನ್ನು ತೆಗಿಬೇಕು, ಡಿಟಾಕ್ಸ್ ಮಾಡಬೇಕು ಅಂತ. ಇದನ್ನೇ ಆಯುರ್ವೇದದಲ್ಲಿ ಶೋಧನ ಅಂತ ಹೇಳಿದ್ದಾರೆ. ವಿರೇಚನ, ವಮನ, ಬಸ್ತಿ ಅಂತ ಶೋಧನಗಳ ಮೂಲಕ ನಮ್ಮ ದೇಹದಲ್ಲಿರುವ ಎಲ್ಲ ಕಲ್ಮಶವನ್ನು ತೆಗೆಯಬಹುದು. ಇದು ಒಂದು ಅತ್ಯುತ್ತಮವಾದ ಪ್ರೊಸೀಜರ್. ಹಾಗೆ ಆಯುರ್ವೇದ ಜೀವನದಲ್ಲಿ ಬರುವ ಎಲ್ಲ, ಅಂದರೆ ಆಗಲೇ ನಾನು ಹೇಳಿದ ಹಾಗೆ ಆರೋಗ್ಯವನ್ನು ಕಾಪಾಡುವುದು ಮತ್ತು ಎಲ್ಲ ರೀತಿಯ ಕಾಯಿಲೆಗಳಿಗೆ ಸಮರ್ಪಕವಾಗಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಆರೋಗ್ಯವನ್ನು ಕಾಪಾಡುವ ವಿಸ್ತಾರವಾದ ವಿವರಣೆಯನ್ನು ನಾವು ನೋಡಿದ್ದೇವೆ. ಆಳ್ವಾಸಲ್ಲಿ ಟೀಚಿಂಗ್ ಮಾಡ್ತಾ ಇರಬೇಕಾದ್ರೆ ನನಗೆ ಲಂಡನ್ನಿಗೆ ಹೋಗುವ ಅವಕಾಶ ಸಿಗ್ತದೆ. ಅಲ್ಲಿ ಹೋಗಿ ಟೀಚ್ ಮಾಡಲಿಕ್ಕೆ ಅಂತ ಹೇಳಿದ್ರೆ ಮಯೂರ್ ಆಯುರ್ವೇದಿಕ್ ಯೂನಿವರ್ಸಿಟಿ ಅಂತ ಇರ್ತದೆ. ಅಲ್ಲಿ BSc ಹಾನರರಿ ಅಂತ ಹೇಳುವ ಮಕ್ಕಳಿಗೆ ಟೀಚ್ ಮಾಡುವಂಥ ಅವಕಾಶ ಸಿಗ್ತದೆ. ಹಾಗಾಗಿ ಅಲ್ಲಿ ಅವರ ಇಂಟರಾಕ್ಷನ್, ಅವರ ದೇಶದಲ್ಲಿರುವ ವಿಶೇಷವಾದ ಆಸಕ್ತಿ ಆಯುರ್ವೇದದಲ್ಲಿರುವಂಥದ್ದು, ಮತ್ತು ಅವರಿಗಿರುವ ಬ್ಯಾಕ್ಗ್ರೌಂಡು, ಅವರು ತಿಳ್ಕೊಂಡಿರುವ ಸೈನ್ಸ್, ಇದರ ಇಂಟರಾಕ್ಷನ್ ಜೊತೆಗೆ ಅವರಿಗೆ ಆಯುರ್ವೇದವನ್ನು ಹೇಳಿಕೊಡುವಂಥ ಒಂದು ಅವಕಾಶ ನನಗೆ ಸಿಗ್ತದೆ. 3-4 ವರ್ಷಗಳ ತನಕ ನಾನು ಆ ಕೆಲಸದಲ್ಲಿ ಇರ್ತೇನೆ ಇಂಗ್ಲೆಂಡಲ್ಲಿ. ಹಾಗೆ ಕಲಿಸ್ತಾ ಇರಬೇಕಾದ್ರೂ ನನ್ನ ಮನಸ್ಸಿನ ಒಳಗೆ ಮನಸ್ಸನ್ನು ತಿಳಿಯಬೇಕು, ಮನಸ್ಸಿನ ವಿಸ್ತಾರವನ್ನು ಅರ್ಥ ಮಾಡ್ಕೊಳ್ಬೇಕು ಎಂಬ ಯೋಚನೆ ಯಾವಾಗಲೂ ಇರ್ತಿತ್ತು. ಹಾಗೆ ನನ್ನ ಒಬ್ಬ ಸ್ಟೂಡೆಂಟ್ ನನ್ನನ್ನು ಮೆಡಿಟೇಷನ್ ಕ್ಲಾಸ್ಗೆ ಇಂಟ್ರೊಡ್ಯೂಸ್ ಮಾಡ್ತಾನೆ. ಅದು ಲಂಡನ್ನಲ್ಲಿರುವ ಥಿಯೋಸೋಫಿಕಲ್ ಸೊಸೈಟಿಯಲ್ಲಿ ಮೆಡಿಟೇಷನ್ ಕ್ಲಾಸನ್ನು ಹೇಳಿಕೊಡ್ತಾ ಇರ್ತಾರೆ. ಲಂಡನ್ನಿನ ಒಬ್ಬ ಇಂಗ್ಲಿಷ್ ಮ್ಯಾನ್, ಅವರು ಮಿಲಿಟರಿ ಮ್ಯಾನ್, ಅವರು ಮೆಡಿಟೇಷನ್ ಹೇಳಿಕೊಡ್ತಾ ಇರ್ತಾರೆ. ಅವರ ಅಂಡರ್ ನಾನು ಮೆಡಿಟೇಷನ್ ಕಲಿತಾ ಇರ್ತೇನೆ. ಈ ಅನುಭವ ಅತ್ಯಂತ ವಿಶೇಷ. ಅಷ್ಟಾಂಗ ಯೋಗದ ಧ್ಯಾನ ಒಂದು ಮನಸ್ಸನ್ನ ಸಂಪೂರ್ಣವಾಗಿ ಬದಲಾಯಿಸಬಹುದು ಎಂಬುದು ನನ್ನ ಅರಿವಾಗ್ತದೆ ಅಲ್ಲಿ. ಆದರೆ ತುಂಬ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾದದ್ದು, ಖಾಲಿ ಧ್ಯಾನದಿಂದ ಅಥವಾ ಪ್ರಾಣಾಯಾಮದಿಂದ ನಮ್ಮನ್ನು ನಾವು ಬದಲಾಯಿಸಲಾಗುವುದಿಲ್ಲ. ಇದಕ್ಕೆ ಅಡಿಪಾಯವಾಗಿರುವಂಥ ಯೋಗದಲ್ಲಿ ಬರುವಂಥ ಯಮ ನಿಯಮಗಳನ್ನು ಪಾಲಿಸಬೇಕು. ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ ರೀತಿ ಹಂತ ಹಂತವಾಗಿ ಅದನ್ನು ಕಲಿತಾ ಹೋಗಿ ಈ ಕೆಳಗಿನ ಅಡಿಪಾಯಗಳಾದ ಯಮ ನಿಯಮವನ್ನು ಗಟ್ಟಿ ಮಾಡಿದರೆ ಮಾತ್ರ ನಾವು ಧ್ಯಾನದಲ್ಲಿ ಮತ್ತು ಪ್ರಾಣಾಯಾಮದಲ್ಲಿ ತುಂಬ ಸಮಯ ನಿಲ್ಲಬಹುದು ಎಂಬ ಅನುಭವ ನನಗೆ ಆಗ್ತಾ ಹೋಗ್ತದೆ. ಹೀಗಾಗಿ ಇಂಗ್ಲೆಂಡಲ್ಲಿ ನಾನು ಮೆಡಿಟೇಷನ್ ಕಲಿತೇನೆ. ನನ್ನ ಮನಸ್ಸನ್ನು ಇನ್ನೂ ವಿಸ್ತಾರವಾಗುವುದನ್ನು ನೋಡುವುದನ್ನು ನಾನು ನೋಡ್ತಾ ಇರ್ತೇನೆ. ಈ ಎಲ್ಲ ಅನುಭವಗಳನ್ನು ಹೊತ್ತುಕೊಂಡು ನಂತರ ನಾನು ಮಾನಸ ರೋಗ ಡಿಪಾರ್ಟ್ಮೆಂಟಲ್ಲಿ ಪೇಷಂಟ್ಗಳು ಹೇಗಿರ್ತಾರೆ, ಪೇಷಂಟ್ಗಳ ಅನುಭವ ಹೇಗಿರುತ್ತೆ ಅಂತ ತಿಳಿತಾ ಹೋಗ್ತೇನೆ. ಕ್ಷಮೆ ಇರಬೇಕು ನಮ್ಮ ಹತ್ರ. ನಾವು ನಮ್ಮನ್ನು ಕ್ಷಮಿಸಬೇಕು ಅಂತ ಹೇಳಿದ್ರೆ, ಈ ಜೀವನದಲ್ಲಿ ನಾವು ಅನೇಕ ತಪ್ಪುಗಳನ್ನು ಮಾಡ್ತಾ ಇರ್ತೇವೆ. ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಏನೋ ತಪ್ಪುಗಳನ್ನು ಮಾಡಿರ್ತೀವಿ. ಅಥವಾ ನಮಗೆ ಹತ್ತಿರ ಇದ್ದವರು, ನಮಗೆ ಕ್ಲೋಸ್ ಇದ್ದವರು, ನಮ್ಮ ಫ್ರೆಂಡ್ಸ್ ಇರ್ಬೋದು, ಅಥವಾ ಯಾವುದೋ ಕೆಲಸ ಮಾಡುವಾಗ ಯಾವುದೋ ತಪ್ಪುಗಳು ನಡೆದು ಹೋಗಿರ್ತದೆ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅದರ ಬಗ್ಗೆ ಕೊರಗ್ತಾ ಇರುವುದು, ನಮ್ಮನ್ನು ನಾವು ಕ್ಷಮಿಸುವುದಿಲ್ಲ, ಬೇರೆಯವರನ್ನು ಕ್ಷಮಿಸುವುದಿಲ್ಲ, ಇದಷ್ಟು ನಮ್ಮ ಮನಸ್ಸಿನ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ.
ಅದರ ಎಲ್ಲವನ್ನ ಫರ್ಗೆಟ್ ಮಾಡ್ಬೇಕಂತ ನಾನು ಹೇಳೋದಿಲ್ಲ. ಅಂತ ಹೇಳಿದ್ರೆ ಕೆಲವು ಸಲ ನಾವು ಮಾಡಿದ ತಪ್ಪನ್ನ ನಾವು ಮರೆತು ಬಿಟ್ರೆ ಮತ್ತೆ ಅದೇ ತಪ್ಪುಗಳನ್ನು ಮಾಡ್ತೇವೆ. ಆದರೆ ಯಾವುದೇ ಕಾರಣಕ್ಕೆ ನಮ್ಮನ್ನು ನಾವು ಎಲ್ಲ ವಿಷಯದಲ್ಲಿ ಫರ್ಗ್ಯೂ ಮಾಡಬೇಕು, ಬೇರೆಯವರನ್ನ ಫರ್ಗ್ಯೂ ಮಾಡಬೇಕು. ಈ ಒಂದು ಗುಣದಿಂದಾಗಿ, ಫರ್ಗ್ಯೂನೆಸ್, ಕ್ಷಮಾ ಗುಣದಿಂದಾಗಿ ನಮ್ಮ ವಿಕಸನ ಆಗ್ತದೆ, ನಮ್ಮ ಎಕ್ಸ್ಪ್ಯಾನ್ಷನ್ ಆಗ್ತದೆ. ಇದು ನಮ್ಮ ಮನಸ್ಸಿನ ಆರೋಗ್ಯಕ್ಕಾಗಿ ಮತ್ತು ನಮ್ಮ ವ್ಯಕ್ತಿತ್ವದ ವಿಕಸನಕ್ಕೆ ಇದು ಅತ್ಯಂತ ಮುಖ್ಯ. ಇನ್ನೊಂದು ಅತ್ಯಂತ ಮುಖ್ಯವಾದದ್ದು ಕೃತಜ್ಞತಾ ಭಾವ, ಗ್ರ್ಯಾಟಿಟ್ಯೂಡ್. ಇದು ಅತ್ಯಂತ ಮುಖ್ಯ. ನಾವು ಈ ಜಗತ್ತಲ್ಲಿ ಬದುಕ್ತಾ ಇರುವುದು ಫ್ರೀಯಾಗಿ ಸಿಕ್ಕಿರುವಂತಹ ಗಾಳಿಯ ಮೂಲಕ, ನೀರಿನ ಮೂಲಕ, ಈ ಭೂಮಿಯ ಮೂಲಕ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ಪ್ರಪ್ರಥಮವಾಗಿ ಅದಕ್ಕಾದರೂ ನಾವು ಕೃತಜ್ಞತೆಯನ್ನು ಹೊಂದಬೇಕು. ಅದಲ್ಲದೆ ನಮ್ಮ ಜೀವನದಲ್ಲಿ ಯಾರೇ ಆಗಲಿ, ಅದು ಇಷ್ಟು ಸಣ್ಣ ಕೆಲಸ, ಒಂದು ಸಣ್ಣ ಹೆಲ್ಪ್ ಇರ್ಬೋದು, ಅಥವಾ ದೊಡ್ಡ ಹೆಲ್ಪ್ ಇರ್ಬೋದು, ಅಥವಾ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿರ್ಬೋದು, ಅಥವಾ ತುಂಬ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಇರ್ಬೋದು, ಎಷ್ಟೇ ವಿದ್ಯಾವಂತ ಇರ್ಬೋದು ಅಥವಾ ಏನೂ ವಿದ್ಯೆ ಇಲ್ಲದಿರ್ಬೋದು, ನಮ್ಮ ಜೀವನದಲ್ಲಿ ಬಂದು ಹೋಗುವ ಪ್ರತಿಯೊಬ್ಬ ವ್ಯಕ್ತಿಗೆ ನಾವು ಪ್ರೀತಿಯನ್ನು ಮಾಡುವಂಥದ್ದು, ಅವರನ್ನು ನಾವು ಅತ್ಯಂತ ಗೌರವಯುಕ್ತವಾಗಿ ನೋಡ್ಕೊಳ್ಳುವಂಥದ್ದು, ಅವರಿಗೆ ನಾವು ರೆಸ್ಪೆಕ್ಟನ್ನು ಕೊಡುವಂಥದ್ದು, ಕೃತಜ್ಞತೆಯನ್ನು ಹೇಳುವಂಥದ್ದು ನಮ್ಮ ಪ್ರತಿಯೊಂದು ಜೀವನದ ಹಂತ ಹಂತದಲ್ಲಿ, ಪ್ರತಿಯೊಂದು ನಿಮಿಷದಲ್ಲಿ ಅದಿರಬೇಕು. ಇದು ನಮ್ಮ ಎಕ್ಸ್ಪ್ಯಾನ್ಷನ್ಗೆ ಹಾಗೆ ಹೇಳಿದ ಹಾಗೆ ನಮ್ಮ ಕೇವಲ ಮನಸ್ಸಲ್ಲ, ನಮ್ಮ ವ್ಯಕ್ತಿತ್ವದ ವಿಕಸನಕ್ಕೆ ಇದು ತುಂಬ ಹೆಲ್ಪ್ ಆಗ್ತದೆ. ಹಾಗಾಗಿ ಈ ಎಲ್ಲ ಗುಣಗಳನ್ನು ನಾವು ಬೆಳೆಸ್ತಾ, ಇದರ ಜೊತೆಗೆ ಆಯುರ್ವೇದದ ಬೇಸಿಕ್ ಪ್ರಿನ್ಸಿಪಲ್ಗಳನ್ನು ಅಳವಡಿಸ್ತಾ ಹೋದರೆ ನಮ್ಮ ಗ್ರೋತನ್ನು ನಾವು ಮಾಡ್ಬೋದು. ನಾನು ಆಗಲೇ ಹೇಳಿದ ಹಾಗೆ ಒಂದು ಕಥೆಯಲ್ಲಿ ನಾನು ಕಥೆಯನ್ನು ಆರಂಭ ಮಾಡಿದೆ. ಆ ವ್ಯಕ್ತಿ ತಾನು ಕಳೆದ ಹೋದ ವಸ್ತುವನ್ನು ಹುಡುಕುವ ಜಾಗದಲ್ಲಿ ಹುಡುಕದೆ ಹೊರಗಡೆ ಹೋಗ್ತಾ ಇರ್ತಾನೆ. ಅದೇ ರೀತಿ ನಾವು ಇವತ್ತು ನಮ್ಮ ಒಳಗೆ ಹುಡುಕಬೇಕು ನಾವು, ಆದರೆ ಎಲ್ಲವನ್ನು ಹೊರಗೆ ಹೋಗಿ ನೋಡ್ತಾ ಇರ್ತೇವೆ. ಹಾಗಾಗಿ ಇದರ ಜೊತೆಗೆ ಇಷ್ಟೆಲ್ಲ ಮಾಡುವಾಗ ನಮ್ಮ ಇನ್ನರ್ ಕೆಲವು ಕ್ವಾಲಿಟಿಯನ್ನು ಆಗಾಗ ಹೇಳಿದ ಹಾಗೆ ಕ್ಷಮಾಗುಣ ಇರ್ಬೋದು, ಅಥವಾ ಕೃತಜ್ಞತೆಯನ್ನು ಬೆಳೆಸ್ಕೊಳ್ಳೋದು ಇರ್ಬೋದು, ಸೆಲ್ಫ್ ಲವ್ ಇರ್ಬೋದು, ಇದೆಲ್ಲವನ್ನು ನಾವು ಸರಿಯಾಗಿ ಆಲೋಚನೆ ಮಾಡಿ ಆ ವಿಷಯಗಳಿಗೆ ಒತ್ತನ್ನು ಕೊಟ್ಟು ನಮ್ಮ ವಿಕಸನವನ್ನು ನಮ್ಮೊಳಗೆ ಹುಡುಕಬೇಕು ಅಂತ ಹೇಳ್ತಾ, ಎಲ್ಲವನ್ನ ಇನ್ನೂ ವಿಸ್ತಾರವಾಗಿ ಮುಂದಿನ ದಿನಗಳಲ್ಲಿ ಹೇಳ್ತೇನೆ ಅಂತ ಹೇಳ್ತಾ ಇಲ್ಲಿ ನನ್ನ ಮಾತುಗಳಿಗೆ